ಸಖತ್ ಸ್ಕ್ವೀಸ್ ಆಗುತ್ತೆ. ಇಲ್ಲಿ ನೀ ಹತ್ರ ಇಲ್ಲ ಹಾಕೊಂಡಿರ್ತಾರೆ ಪ್ಯಾಡ್ ನ, ಕೈ ಈ ತರ ಇಟ್ಕೊಂಡಿರ್ತಾರೆ, ಈ ತರ ಪ್ರೆಸ್ ಮಾಡ್ತಿರ್ತಾರೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ನಾವಿವತ್ತು ಬಂದಿರೋ ಟಾಪಿಕ್ ಬಂದ್ಬಿಟ್ಟು ಲೆಗ್ ವರ್ಕೌಟ್. ಲೆಗ್ ಅಲ್ಲಿ ನಾವು 5 ವೇರಿಯೇಷನ್ಸ್ ಮಾಡ್ತೀವಿ. ಫಸ್ಟ್ ಬಂದ್ಬಿಟ್ಟು ಲೆಗ್ ಪ್ರೆಸ್. ಲೆಗ್ ಪ್ರೆಸ್ ಅಂತ ಬಂದಾಗ ಎಲ್ಲರೂ ಹೇಗ್ ಮಾಡ್ತಾರೆ, ಈ ತರ ಇಟ್ಕೊಂಡು ಪ್ರೆಸ್ ಮಾಡ್ಬೇಕಾದ್ರೆ ಈ ತರ ಕೈ ಈ ತರ ಇಟ್ಕೊಂಡಿರ್ತಾರೆ, ಮತ್ತೆ ಈ ತರ ಇಟ್ಕೊಂಡು ಈ ತರ ಪ್ರೆಸ್ ಮಾಡ್ತಿರ್ತಾರೆ. ಆ ತರ ಎಲ್ಲ ಮಾಡ್ಕೋಬೇಕು ಪ್ರಾಪರ್ ಆಗಿ. ಇಲ್ಲಿ ಹ್ಯಾಂಡಲ್ಸ್ ಇರ್ತಾವಲ್ಲ, ಹ್ಯಾಂಡಲ್ಸ್ ಈ ತರ ಹ್ಯಾಂಡಲ್ಸ್ ಇಟ್ಕೊಂಡ್ರೆ ಇಲ್ಲ ಇಲ್ಲಿ ಈ ತರ ಸೀಟ್ ಹಿಡಿದ್ರೆ ಸೀಟೆಡ್ ಪ್ರಾಪರ್ ಆಗಿ ಸ್ಕ್ವೀಸ್ ಮಾಡ್ಕೊಂಡು ಟೈಟ್ನೆಸ್ ಇರ್ಬೇಕು. ಆಕ್ಚುಲಿ ಲೆಕ್ಕ ಮಾಡ್ಬೇಕಾರೆ ಬಾಡಿಲಿ ಟೈಟ್ನೆಸ್ ಈ ತರ ಅಪ್ಪರ್ ಮಾಡಿ ಟೈಟ್ ಮಾಡಿ ಸ್ಲೋ ಆಗಿ ಈ ತರ ಫುಲ್ ರೇಂಜ್ ಆಫ್ ಮೋಷನ್ ಮಾಡಿ ಈ ತರ. ನಿಮಗೆ ಅವೈಲೇಬಲ್ ಇದ್ರೆ ಇಲ್ಲಿ ತನಕ ಬರೋ ರೇಂಜ್ ಆಫ್ ಮೋಷನ್ ಅವೈಲೇಬಲ್ ಇದ್ರೆ ಮಾಡ್ರಿ. ಇಲ್ಲಾಂದ್ರೆ ನಿಮ್ದು ಅವೈಲೇಬಲ್ ರೇಂಜ್ ಆಫ್ ಮೋಷನ್ ಇಷ್ಟೇ ಇರುತ್ತೆ. ಇಷ್ಟಿಗೆ ಪುಷ್ ಮಾಡ್ರೆ ನಡೆಯುತ್ತೆ. ಬಟ್ ಟ್ರೈನರ್ ಹೇಳ್ತಾರೆ ರೇಂಜ್ ಆಫ್ ಮೋಷನ್ ಅಂತ ಅನ್ಕೊಂಡೇನೆ ಅವ್ರೇನ್ ಮಾಡ್ತಾರೆ ಡೀಪ್ ಅಂದಾಗ ಫುಲ್ ಈ ತರ ಬಂದು ಇಲ್ಲಿ ತನಕ ನಿಮ್ಗೆ ಅವೈಲೇಬಲ್ ಇರಲ್ಲ. ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ ಆಗುತ್ತೆ, ಬಟ್ ನಿಮ್ಗೆ ಅವೈಲೇಬಲ್ ರೇಂಜ್ ಆಫ್ ಮೋಷನ್ ಇಷ್ಟೇ ಇರುತ್ತೆ. ಇಷ್ಟೇ ಇದ್ರೆ ಇಷ್ಟೇ ಮಾಡ್ರಿ, ಇಲ್ಲಾಂದ್ರೆ ನಿಮ್ಗೆ ಅವೈಲೇಬಲ್ ರೇಂಜ್ ಆಫ್ ಮೋಷನ್ ಇಷ್ಟಿದ್ರೆ ಇಷ್ಟು ಮಾಡ್ರಿ. ಈ ತರ ಮಾಡ್ರಿ, ಆದಷ್ಟು ಡೌನ್ ಬರೋ ಟ್ರೈ ಮಾಡ್ರಿ. ಹಾಗೆ ಸಪೋರ್ಟ್ ವರ್ಕೌಟ್ನ ಇಲ್ಲಿ ನೆನ್ಸ್ಕೊಡ್ರಿ, ಸುಮ್ಮನೆ ಟಚ್ ಕೊಡೋದಷ್ಟೇ. ನೀವೇ ಪ್ರೆಸ್ ಮಾಡ್ಬೇಕು, ಅವ್ರು ಸುಮ್ಮನೆ ಸಪೋರ್ಟ್ ಎತ್ಕೊಂಡು ಇರ್ತಾವ ಅಷ್ಟೇ. ಲಾಸ್ಟ್ ಒಂದು 2-3 ರೆಪ್ಸ್ ಇರ್ತಾವಲ್ಲ, ಅವ್ರು ಸ್ವಲ್ಪ ಟಚ್ ಕೊಡ್ಬೇಕಷ್ಟೇ. ಅವ್ರ ಕೆಲವ್ರು ಏನ್ ಮಾಡ್ತಾರೆ, ಅವ್ರು ಇಟ್ಕೊಂಡು ಅವ್ರೇ ಪುಷ್ ಮಾಡಿಸ್ಬಿಡ್ತಾರೆ. ಆ ತರ ಮಾಡಕ್ ಹೋಗ್ಬೇಡಿ. ನಿಮ್ ಕೈಲಿ ಎಷ್ಟಾಗ್ತೋ ಅಷ್ಟು ವೇಟ್ ಹಾಕೊಂಡು ಪ್ರೆಸ್ ಮಾಡಿ ಟ್ರೈ ಮಾಡಿ. ಈ ತರ ಫುಲ್ ಕೈ ಹಾಕಿ ನೀವು ನೋಡ್ತಿರ್ಬೋದು. ನಾನು ಏನಕ್ಕೆ ಸ್ಲೋ ಆಗಿ ವರ್ಕೌಟ್ ಮತ್ತೆ ಕಂಟ್ರೋಲ್ ಫಾರ್ಮ್ ಅಲ್ಲಿ ಏನಕ್ಕೆ ಮಾಡ್ತೀನಿ ಅಂದ್ರೆ, ಜಾಸ್ತಿ ವೇಟ್ ಹಾಕೊಂಡು ಹಿಂಗ್ ಪುಷ್ ಮಾಡಿದ್ರೆ ಏನು ಅಷ್ಟು ನಿಮಗೆ ಗ್ರೋತ್ ಅನ್ನು ಅನ್ಸಲ್ಲ ಮಸಲಿಗೆ. ಪರ್ಟಿಕ್ಯುಲರ್ ಆಗಿ ಫುಲ್ ರೇಂಜ್ ಆಫ್ ಮೋಷನ್ ಮತ್ತೆ ಸ್ಲೋ ಆದಷ್ಟು ಒಂದು 4 ಸೆಕೆಂಡ್ ಈಸಿ ಕ್ಲಿಕ್, ಒಂದು 2 ಸೆಕೆಂಡ್ ಕಾನ್ಸಂಟ್ರೇಟ್ ಮೂವ್ಮೆಂಟ್ ಆ ತರ ಬರುತ್ತಲ್ಲ, ಅದು ಆ ತರ ಪ್ರಾಪರ್ ಆಗಿ ಮಾಡಿದಾಗ ಮಾತ್ರ ಮಸಲ್ ಗ್ರೋತ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನೊಂದ್ ಏನಂತಂದ್ರೆ ಮೆಕ್ಯಾನಿಕಲ್ ಟೆನ್ಷನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಮಸಲ್ಸ್ ಗಳಲ್ಲಿ. ನೀವೇನ್ ಮಾಡ್ತೀರಾ, ಜಾಸ್ತಿ ವೇಟ್ ಹಾಕೊಂಡು ಸುಮ್ನೆ ಹಿಂಗೆ ಒಂದು 1 ಸೆಕೆಂಡ್ ಅಷ್ಟೇ ಪುಷ್ ಮಾಡಿ ಸಡನ್ 1 ಸೆಕೆಂಡ್ ಆತರ ಮಾಡಿದ್ರೆ ಅಷ್ಟೊಂದೇನು ಯೂಸ್ ಇಲ್ಲ. ಕೆಲವರು 3-4 ಜನ ಈ ತರ ಇಟ್ಕೊಂಡಿರ್ತಾರೆ, 500 ಕೆಜಿ ಹಾಕೊಂಡಿರ್ತಾರೆ, ಜಸ್ಟ್ ಪುಷ್ ಮಾಡಿಸ್ತಾರೆ. ಅದೆಲ್ಲ ಯೂಸ್ಫುಲ್ ಅಲ್ಲ, ಅದು ಜಸ್ಟ್ ಈಗೋ ಲಿಫ್ಟಿಂಗ್ ಅಷ್ಟೇ. ಅದು ಬೆಸ್ಟ್ ಅಂತಂದ್ರೆ ನಿಮ್ಗೆ ಎಷ್ಟು ಕೆಪಬಿಲಿಟಿ ಇರುತ್ತೋ ಅಷ್ಟು ವೇಟ್ ಹಾಕೊಂಡು ಮಾಡ್ರಿ. ಸೆಕೆಂಡ್ ವರ್ಕೌಟ್ ಬಂದ್ಬಿಟ್ಟು ಲೆಗ್ ಎಕ್ಸರ್ಸೈಸೇಷನ್. ಲೆಗ್ ಎಕ್ಸರ್ಸೈಸೇಷನ್ ಅಲ್ಲಿ ಪ್ರಾಪರ್ ಆಗಿ ಸೆಟಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ನೀ ಹತ್ರ ಇಲ್ಲ ಹಾಕೊಂಡಿರ್ತಾರೆ ಪ್ಯಾಡ್ ನ. ಇದು ಆದಷ್ಟು ಈ ರೇಂಜ್ ಇಲ್ಲಿರ್ತಲ್ಲ ಪರ್ಟಿಕ್ಯುಲರ್ ಇಷ್ಟಲ್ಲಿ ಹಾಕೋಬೇಕು. ಆಕ್ಚುಲಿ ಲೆಗ್ ಎಕ್ಸರ್ಸೈಸ್ ಪ್ಯಾಡ್ ಇಲ್ಲಿ ಕೆಳಗಡೆ ಈ ತರ ಇಷ್ಟದಲ್ಲಿ ಹಾಕೊಂಡ್ರೆ ಅಷ್ಟು ಯೂಸ್ಫುಲ್ ಇಲ್ಲ. ಅದು ಜಾಸ್ತಿ ರಿಸ್ಕ್ ಏನೋ ಬರುತ್ತೆ ಲೆಗ್ ಇಂದ. ಈಗ ಪ್ರಾಪರ್ ಆಗಿ ಸ್ಕ್ವೀಸ್ ಮಾಡ್ಬೇಕು ಆದಷ್ಟು. ಪ್ರಾಪರ್ ಆಗಿ ಸ್ಟ್ರೆಚ್ ಮತ್ತು ಸ್ಕ್ವೀಸ್ ಕರೆಕ್ಟ್ ಮಾಡ್ರಿ. ಈ ತರ ಬಂದು ಸೀಟೆಡ್ ಲೆಗ್ ಕರ್ಲು ಇದರಲ್ಲೇ ಮಾಡ್ಬೋದು. ಇದ್ರಲ್ಲಿ ಏನಂತಂದ್ರೆ ನೀವು ಪಾಯಿಂಟ್ ಇರ್ತಲ್ಲ, ಅದು ಚೇಂಜ್ ಮಾಡ್ಕೋಬೇಕು. ಈ ತರ ರಫ್ತಿ ಹಾಕೊಂಡು ಈ ತರ ಇದು ಅಷ್ಟು. ಈ ಪ್ಯಾಡ್ ನೀ ಹತ್ರ ಬರ್ಬಾರ್ದು, ಸ್ವಲ್ಪ ಇಲ್ಲೇ ಇರ್ಬೇಕು ಪ್ಯಾಡ್. ಕರ್ವ್ ಮಾಡೋದು, ಫುಲ್ ಕರ್ವ್ ಮಾಡೋದು, ಫುಲ್ ಪ್ರಾಪರ್ ಕರ್ವ್ ಮಾಡೋದು. ಹ್ಯಾಮ್ಸ್ಟ್ರಿಂಗ್ ಮಸಲ್ನ ಕರೆಕ್ಟಾಗಿ ಸ್ಕ್ವೀಸ್ ಮಾಡ್ಬೇಕು ಇದರಲ್ಲಿ. ಫೋರ್ತ್ ವರ್ಕೌಟ್ ಬಂದ್ಬಿಟ್ಟು ನಾವು RDL ತೋರಿಸ್ತಿರೋದು. ಈಗ ಕಂಪಲ್ಸರಿ RDL ಮಾಡಿದಾಗ ಏನ್ ಮಾಡಬೇಕು, ಪ್ರಾಪರ್ ಆಗಿ ಈ ತರ ಆರ್ಚ್ ಮಾಡ್ಕೊಂಡಿರ್ಬೇಕು. ಆರ್ಚ್ ಮಾಡ್ಕೊಂಡು ಮಾಡೋದು ಈ ತರ ಫುಲ್ ಹಿಂಗ್ ಮಾಡಕ್ ಹೊರಟಿರ್ತಾರೆ. ಆದಷ್ಟು ಈ ತರ ಆರ್ಚ್ ಮಾಡ್ಬೇಕು.
ಆರ್ಚ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಗ್ಲೂಟ್ಸ್ ನ ಈ ಕಡೆ ಪುಷ್ ಮಾಡಕ್ ಟ್ರೈ ಮಾಡ. ಈ ತರ ಪುಷ್ ಮಾಡಬೇಕು ಪ್ರಾಪರ್ ಆಗಿ. ಕೆಲವ್ರಿಗೆ ಮಾಡ್ತಾರೆ ವೇಟ್ ಜಾಸ್ತಿ ಇಟ್ಕೊಂಡು ಈ ತರ ಹಿಂಗ್ ಮಾಡ್ತಾರೆ. ಈ ತರ ಆದಷ್ಟು ಬ್ಯಾಕ್ ಮಾಡ್ರಿ, ಚೆಸ್ಟ್ ಅಪ್ ಮಾಡ್ರಿ. ಈ ತರ ಗ್ಲೂಟ್ಸ್ ನ ಹಿಂದ್ಗಡೆ ಆದಷ್ಟು ಪುಷ್ ಮಾಡ್ತೀನಿ. ಗ್ಲೂಟ್ಸ್ ಪುಷ್ ಮಾಡಿದ್ರೆ ಏನಾಗುತ್ತೆ, ಪ್ರಾಪರ್ ಆಕ್ಸಿಡೆಂಟ್ ಮೇಲೆ ಕರೆಕ್ಟ್ ಆಗಿ ಫೋಕಸ್ ಬರುತ್ತೆ. ಮಸಲ್ ಮೇಲೆ ಕರೆಕ್ಟ್ ಆಗಿ ಕನೆಕ್ಷನ್ ಆಗುತ್ತೆ. ಈಗ ಕರೆಕ್ಟ್ ಸ್ಕ್ವೀಸ್ ಮಾಡಿ. ಇದು ಎಷ್ಟಾಗುತ್ತೆ ನೀವು ಅವನಿಗೆ ಎಷ್ಟು ಡೌನ್ ಹೋಗಕ್ಕೆ ಅಷ್ಟು ಹೋಗ್ಬೇಕು. ಸುಮ್ನೆ ಅವ್ರಿಗೆ ಡೌನ್ ಅಂತಾರೆ, ನೀವು ಆತರ ಮಾಡಕ್ ಹೋಗ್ಬೇಡಿ. ಹೋಗ್ತಾ ಹೋಗ್ತಾ ಮಸಲ್ ಗ್ರೋತ್ ಆದಂಗೆ ಇನ್ನು ಕೆಳಗಡೆ ಹೋಗೋಷ್ಟು ಟ್ರೈ ಮಾಡ್ರಿ ಅಷ್ಟೇ. ಹೋಗ್ತಾ ಹೋಗ್ತಾ ಬರುತ್ತೆ, ಫಸ್ಟಿಗೆ ಯಾರಿಗೂ ಬರೋಲ್ಲ. ಹೋಗ್ತಾ ಹೋಗ್ತಾ ಫುಲ್ ಕೋಶ ಮಾಡ್ಬೋದು ಈ ತರ. ಫಿಫ್ತ್ ವರ್ಕೌಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್. ನಮ್ ಕಡೆ ಅಷ್ಟು ಅವೈಲಬಿಲಿಟಿ ಇಲ್ಲ, ಅದಕ್ಕೆ ನಾವು ಇದರಲ್ಲೇ ಮಾಡ್ತೀವಿ. ಜಸ್ಟ್ ಇವ್ ಆಂಕಲ್ ಕಪ್ ಇರ್ತಾವಲ್ಲ, ಇವನ್ನ ಇದ್ರೆ ನಿಮ್ ಮೊದಲೇ ತುಂಬಾ ಒಳ್ಳೇದು. ಇದರ ಸೆಟಪ್ ಮಾಡೋದು ನಿಮ್ಗೆ ಹೆಂಗಂತ ನಾನು ತೋರ್ತಾರೆ. ಮಿಷಿನ್ ಗೊತ್ತಿರ್ತಾರ ಈ ತರ ಪ್ಲೇಸ್ ಮಾಡೋದು. ಈ ತರ ಹೆಂಗಂತಂದ್ರೆ, ಈಗ ನಾವು ಫಸ್ಟ್ ಓಲ್ಡ್ ಸ್ಕೂಲ್ ಬಾಡಿ ಬಿಲ್ಡಿಂಗ್ ಇತ್ತಲ್ಲ, ಅವ್ರ ಹತ್ರ ಆತರ ಮಷಿನ್ ಇಂಪಾರ್ಟೆಂಟ್ ಮಷಿನ್ಸ್ ಆತರ ಅವೈಲಬಿಲಿಟಿ ಇರಲಿಲ್ಲ. ಅವಾಗ ಅವ್ರೇನ್ ಮಾಡ್ತಿದ್ರು, ಈ ತರ ಸೆಟಪ್ ಮಾಡ್ಕೊಂಡು ಈ ತರ ಇಂಪಾರ್ಟೆಂಟ್ ಮಸಲ್ ನ ಟ್ರೈ ಮಾಡೋದು. ಅದನ್ನ ನಾನು ಲಾಸ್ಟ್ ಟೈಮ್ ನೋಡಿದ್ದೆ, ಅದಕ್ಕೆ ಅದನ್ನ ಟ್ರೈ ಮಾಡಿದ್ದೆ. ಸಖತ್ ಸ್ಕ್ವೀಸ್ ಆಗುತ್ತೆ, ಫೀಲ್ ಆಗ ಆ ತರನೇ ಸೇಮ್ ಫೀಲ್ ಆಗುತ್ತೆ. ಜಸ್ಟ್ ಏನಂತಂದ್ರೆ ನೀವು ಪ್ರಾಪರ್ ಆಗಿ ಮಾಡ್ಬೇಕು ಅಷ್ಟೇ. ಈ ತರ ಸೆಟ್ ಮಾಡ್ಕೊಂಡು ಫುಲ್ ನಿಜ ಪೋಷನ್ ಈ ತರ ಫುಲ್ ಸ್ಟ್ರೆಚ್ ಮಾಡ್ಬೇಕು. ಹಾಗೆ ಈ ತರ ಫುಲ್ ಸ್ಕ್ವೀಸ್ ಮಾಡ್ಬೇಕು. ಸ್ಟ್ರೆಚ್ ಮತ್ತೆ ಸ್ಕ್ವೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಪಿಟ್ ಅಲ್ಲಿ ಕಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ಈ ತರ ಲಾಕ್ ಬರುತ್ತೆ. ಈ ತರ ಲಾಕ್ ಬೇಕಂದ್ರೆ ಸೇಫ್ಟಿ ಕೊಟ್ಟಿರ್ತಾರೆ ಅವರು, ಇದನ್ನ ಆದಷ್ಟು ಅಪ್ಲೋಡ್ ಟ್ರೈ ಮಾಡ್ಬೇಕು. ಸೇಫ್ಟಿ ಇಂಪಾರ್ಟೆಂಟ್ ಫಸ್ಟ್. ಎಷ್ಟು ಸ್ಲೋ ಮಾಡ್ತಾರೆ ಅಷ್ಟು. ಆದಷ್ಟು ಒಂದು 15 reps ಮೇಲೆ ಇಟ್ ಮಾಡಕ್ ಟ್ರೈ ಮಾಡಿ. ನೀವು 2 ಇಲ್ಲ 3 ಸೆಟ್. ನಾವು ಮಾಡೋದು ಇಷ್ಟ ವರ್ಕೌಟ್ ಲೆಗ್ ವರ್ಕೌಟ್. ಸೊ ಇಲ್ಲಿಗೆ ಲೆಗ್ ವರ್ಕೌಟ್ ಕಂಪ್ಲೀಟ್ ಆಯ್ತು.